ಎಲ್ಲರಿಗೂ ಪ್ರಣಾಮಗಳು. ನಾವು ಈಗ ಹೊಸಪೇಟೆ ಜಂಕ್ಷನ್ನಲ್ಲಿ ಬಂದು ಇಳಿದಿದ್ದೇವೆ. ಈಗ ಸಮಯ ಸುಮಾರು 7 ಗಂಟೆ. ಇದು ನನ್ನ ಸುಮಾರು ವರ್ಷಗಳ ಕನಸು. ವಿಜಯನಗರ ಸಾಮ್ರಾಜ್ಯ ನೋಡುವ ಬಯಕೆ ಈಗ ಈಡೇರಿದೆ. ಹೊಸಪೇಟೆಯಿಂದ ಹಂಪೆಗೆ ಡೈರೆಕ್ಟ್ ಬಸ್ ಹತ್ತಿ ಹೊರಟಿದ್ದೇವೆ. ಬನ್ನಿ ಹಾಗೆ ಮಾತನಾಡುತ್ತಾ ಹೋಗೋಣ. 2026ರ ಹಂಪೆ ಉತ್ಸವ ನೋಡಲು ಹೋಗುತ್ತಿದ್ದೇವೆ. ಹಂಪೆ ಉತ್ಸವಕ್ಕೆ ವಿಜಯನಗರವನ್ನು ಮದುಮಗಳ ಹಾಗೆ ಹೇಗೆ ಸಿಂಗರಿಸುತ್ತಾರೆ ಅಂತ ವರ್ಣಿಸುತ್ತಾ ಹೋಗುತ್ತೇವೆ. ನೀವು ಸಹ ಕೇಳುತ್ತಾ ನಮ್ಮೊಂದಿಗೆ ಬನ್ನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಚಾನೆಲ್ ಅನ್ನು ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ. ಬನ್ನಿ ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ ನೋಡಿ, ರಸ್ತೆಯ ಎರಡೂ ಬದಿಗಳಲ್ಲೂ ತೋಟಗಳೇ ಇದೆ. ನೋಡಲು ಸುಂದರವಾಗಿ ತಂಪಾಗಿದೆ. ಹಂಪೆ ಉತ್ಸವಕ್ಕೆ ಹಂಪೆ ಹೇಗೆ ಸಿಂಗಾರಗೊಳ್ಳುತ್ತೆ ಅಂದ್ರೆ ಇಡೀ ಕಲ್ಲಿನ ನಗರವೇ ಮತ್ತೆ ಜೀವ ತಾಳಿದ ಹಾಗೆ ಕಾಣುತ್ತೆ. ನೋಡಿ, ಇದೇ ದ್ವಾರಬಾಗಿಲು. ಇಲ್ಲಿ ಸೂರ್ಯ ಮುಳುಗಿದ ತಕ್ಷಣ ಹಂಪೆ ಬಜಾರ್ನಿಂದ ವಿರೂಪಾಕ್ಷ ದೇವಸ್ಥಾನದವರೆಗೆ ಲಕ್ಷಾಂತರ ದೀಪಗಳು ಉರಿಯುತ್ತವೆ. ಕಲ್ಲಿನ ಮಂಟಪಗಳು, ಗೋಪುರಗಳು, ಪುಷ್ಕರಣಿಗಳ ಸುತ್ತ ಮಣ್ಣಿನ ಹಣತೆ, LED ಲೈಟ್ಗಳು, ಸೀರಿಯಲ್ ಸೆಟ್ಟು ಎಲ್ಲ ಹಾಕಿರ್ತಾರೆ. ತುಂಗಭದ್ರಾ ನದಿ ದಡದಲ್ಲಿ ದೀಪ ಹಚ್ಚಿರುವಂತದ್ದು ನೀರಿನಲ್ಲಿ ಅದರ ಪ್ರತಿಬಿಂಬ ಬಿದ್ದು ಆಕಾಶದಲ್ಲಿ ನಕ್ಷತ್ರ ಇಳಿದಾಗಿ ಕಾಣಿಸುತ್ತದೆ. ಸ್ನೇಹಿತರೆ, ಹಂಪಿ ಉತ್ಸವದಲ್ಲಿ ವಿರೂಪಾಕ್ಷ ದೇವಸ್ಥಾನವನ್ನೊಮ್ಮೆ ನೀವು ನೋಡಲೇಬೇಕು. ವಿರೂಪಾಕ್ಷ ದೇವಸ್ಥಾನದ ಗೋಪುರಕ್ಕೆ ದೊಡ್ಡ ದೊಡ್ಡ ಹೂವಿನ ಹಾರ, ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ, ಗುಲಾಬಿ ಎಲ್ಲ ಸೇರಿ 50 ಅಡಿ ಹಾರ ಆಗಿರುತ್ತೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಬಾಳೆಕಂಬ, ಮಾವಿನ ತೋರಣ, ತೆಂಗಿನ ಗರಿ, ಗರ್ಭಗುಡಿ ಮುಂದೆ ರಂಗೋಲಿ, ಹೂವಿನ ಅಲಂಕಾರ, ರಾತ್ರಿ ಇಡೀ ದೇವಸ್ಥಾನ ಜಗಜಗಿಸುತ್ತದೆ. ಹೇಳಲು ಸಾಧ್ಯವೇ ಇಲ್ಲ. ನೋಡಿ, ಅಲ್ಲಿ ಕಾಣಿಸುತ್ತಿದೆ ಅದೇ ವಿರೂಪಾಕ್ಷ ದೇವಸ್ಥಾನದ ಗೋಪುರ. ತುಂಗಭದ್ರಾ ನದಿಯಲ್ಲಿ ತೆಪ್ಪೋತ್ಸವಕ್ಕೆ ತೆಪ್ಪೆಗಳ ಅಲಂಕಾರ, ಹೂವಿನ ದೋಣಿ, ಲೈಟಿಂಗ್ ಕೊರಕಲೆಗಳಿಗೆ ಕೂಡ ದೀಪಾಲಂಕಾರ. ಆನೆಗುಂದಿ ಕಡೆಯಿಂದ ನೋಡಿದ್ರೆ ಹಂಪೆ ಇಡೀ ಜಾತ್ರೆ ತರ ಕಾಣಿಸುತ್ತೆ. ನೋಡಿ, ಬಂದ್ವಿ ಜಾತ್ರೆಗೆ. ಹಳದಿ ಕಾರ್ಪೆಟ್, ರಥಬೀದಿ, ತುಂಬಾ ಕೇಸರಿ, ಬಿಳಿ, ಹಸಿರು ಬಾವುಟ, ಎರಡೂ ಬದಿ ಅಂಗಡಿಗಳು, ಸ್ಥಳೀಯ ಕರಕುಶಲ ವಸ್ತು, ಲಂಬಾಣಿ ಆಭರಣ, ಶಿಲ್ಪಕಲೆ. ಸಂಜೆ ಹೊತ್ತು ಕಲ್ಲಿನ ರಥದ ಮೇಲೆ ಫೋಕಸ್ ಲೈಟ್ ಬಿದ್ದಾಗ ಚಿನ್ನದ ಹಾಗೆ ಹೊಳೆಯುತ್ತೆ. ಹಳೆ ಕಾಲದ ಸಂತೆ ಮತ್ತೆ ಬಂದ ಹಾಗೆ. ರಸ್ತೆ ಎರಡೂ ಬದಿ ಶಾಮಿಯಾನ, ಬುಡಕಟ್ಟು ನೃತ್ಯ, ಡೊಳ್ಳು ಕುಣಿತ, ವೀರಗಾಸೆ ತಂಡಗಳು ಅಭ್ಯಾಸ ಮಾಡ್ತಿರ್ತಾರೆ. ಗೋಡೆಗಳ ಮೇಲೆ ಹಂಪೆ ಚಿತ್ರಕಲೆ, ಹೊಯ್ಸಳ ಶೈಲಿಯ ಪೇಂಟಿಂಗ್ ರಾರಾಜಿಸುತ್ತಿರುತ್ತದೆ. ಬಜಾರ್ ತುಂಬಾ ಜೋಳದ ರೊಟ್ಟಿ, ಎಣ್ಣೆಗಾಯಿ, ಮಿರ್ಚಿ ಬಜ್ಜಿ ವಾಸನೆ, ಎಲ್ಲೆಲ್ಲೂ ನಾದಸ್ವರ, ಜಾನಪದ ಹಾಡು, ಜಯ ವಿಜಯನಗರ ಘೋಷಣೆ. ಒಟ್ಟಲ್ಲಿ ಹೇಳಬೇಕಂದ್ರೆ 600 ವರ್ಷ ಹಿಂದಿನ ವಿಜಯನಗರ ಸಾಮ್ರಾಜ್ಯ ಮತ್ತೆ ಎದ್ದು ಬಂದ ಹಾಗೆ ಇರುತ್ತೆ. ಕಲ್ಲು ಕಲ್ಲು ಮಾತನಾಡುತ್ತೆ, ಇತಿಹಾಸ ಕಣ್ಮುಂದೆ ನಿಲ್ಸುತ್ತೆ. ರಾತ್ರಿ 10 ಗಂಟೆ ಆದ್ರೂ ಜನ ಜಾತ್ರೆ, ಲೈಟ್ ಶೋ, ಡ್ಯಾನ್ಸ್ ನೋಡ್ತಾನೆ ಇರ್ತಾರೆ. ಪೊಲೀಸಿನವರಂತೂ ಸಾಕಾಗಿರ್ತಾರೆ ಪಾಪ. ಸ್ನೇಹಿತರೆ, ನಾವೀಗ MP ಪ್ರಕಾಶ್ ವೇದಿಕೆಯ ಮುಂಭಾಗದಲ್ಲಿದ್ದೇವೆ. ಹಂಪಿ ಉತ್ಸವದಲ್ಲಿ ಈ ವೇದಿಕೆಯು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎಲ್ಲರೂ ಸಹ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಇದರ ಬಗ್ಗೆ ನಾವು ಒಳಗೆ ಹೋಗಿ ಹೇಳುತ್ತೇವೆ. ನಮಗೆ ಈ MP ಪ್ರಕಾಶ್ ವೇದಿಕೆಗೆ ಹೋಗಲು VVIP ಟಿಕೆಟ್ ದೊರೆತಿದೆ. ಆದ್ದರಿಂದ ಈ ಮಾರ್ಗವಾಗಿ ಹೋಗಿ ಪೊಲೀಸ್ ಸ್ಕ್ಯಾನಿಂಗ್ ಮಾಡಿ ನಂತರ ಒಳಗಡೆ ಹೋಗುತ್ತೇವೆ. ಬನ್ನಿ ಸ್ನೇಹಿತರೆ, ಒಳಗೆ ಹೋಗೋಣ ಬನ್ನಿ. ನೋಡಿ, ಕಣ್ಣಾಯಿಸುವಷ್ಟು ಉದ್ದಕ್ಕೂ ಕುರ್ಚಿಗಳನ್ನು ಹಾಕಿದ್ದಾರೆ. ಓಡಾಡಲು ರಸ್ತೆಗಳನ್ನು ಸಕ್ರಮವಾಗಿ ಬಿಟ್ಟಿದ್ದಾರೆ. ಜನಸಾಗರವೇ ಬರುತ್ತದೆ. ಆದ್ದರಿಂದ ನಾವು ಸ್ವಲ್ಪ ಬೇಗ ಬಂದಿದ್ದೇವೆ. ಆದ್ದರಿಂದ ಜನಸಂದಣಿ ಇಲ್ಲ. ಇನ್ನು ಮುಂದೆ ಜನಸಂದಣಿ ಹೆಚ್ಚಾಗುತ್ತದೆ. ನೋಡಿ, ಇಲ್ಲಿ ಕಾಣುತ್ತಿರುವ ಬಿಳಿ ಕುರ್ಚಿಗಳೆಲ್ಲ
VIP ಕುರ್ಚಿಗಳು. ಸ್ಟೇಜ್ನ ಮುಂಭಾಗದಲ್ಲಿ ಇರುವಂತದ್ದು VVIP ಕುರ್ಚಿ. ಅಲ್ಲಿಗೆ ಹೋಗಬೇಕು. ನಾವೀಗ ಹೊರಟಿದ್ದೇವೆ, ಬನ್ನಿ ಹೋಗೋಣ ಮುಂದಕ್ಕೆ, ಇನ್ನು ಮುಂದಕ್ಕೆ. ಸ್ಟೇಜ್ನ ಹತ್ತಿರದಲ್ಲೇ ನಮಗೆ ಸ್ಥಳಾವಕಾಶ ಸಿಕ್ಕಿದೆ. ಬಹಳ ಸಂತೋಷವಾಯಿತು ನಮಗೆ. ಇದೇ ನೋಡಿ MP ಪ್ರಕಾಶ್ ವೇದಿಕೆ. ಈ ವೇದಿಕೆಗೆ MP ಪ್ರಕಾಶ್ ಹೆಸರು ಏಕಿಟ್ಟರೆಂದರೆ, MP ಪ್ರಕಾಶ್ ಪೂರ್ತಿ ಹೆಸರು ಮಾರೆಪ್ಪ ಪ್ರಕಾಶ್. ಬಳ್ಳಾರಿ ಜಿಲ್ಲೆಯ ಲೀಡರ್ ಇವರು. ಕನ್ನಡ ಪರ ಹೋರಾಟಗಾರರು, ಸಾಹಿತಿ, ಸಚಿವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸಹ ಆಗಿದ್ದರು. ಇವರು ಹಂಪಿ ಉತ್ಸವಕ್ಕೆ ಹೊಸ ಜೀವ ಕೊಟ್ಟಿದ್ದರು. ವಿಜಯನಗರ ಕಾಲದಲ್ಲಿ ಹಂಪಿ ಉತ್ಸವ ಅದ್ದೂರಿಯಾಗಿ ನಡೀತಿತ್ತು. ಆಮೇಲೆ ನಿಂತೋಗಿತ್ತು. ವರ್ಷಗಳ ಕಾಲ ಹಂಪಿ ಸುಮ್ಮನೆ ಮಲಗಿತ್ತು. ಇವರು ಮೈಸೂರಿನ ದಸರಾ ಉತ್ಸವವನ್ನು ನೋಡಿ ಅದರಿಂದ ಇಂಪ್ರೆಸ್ ಆಗಿ 1992-93ರಲ್ಲಿ MP ಪ್ರಕಾಶ್ ಅವರು ಸಚಿವರಾಗಿದ್ದಾಗ ವಿಜಯನಗರ ವೈಭವ ಹೆಸರಲ್ಲೇ ಮತ್ತೆ ಉತ್ಸವ ಶುರು ಮಾಡಿದರು. ಆಮೇಲೆ ಅದೇ ಹಂಪಿ ಉತ್ಸವ ಆಯಿತು. ಕರ್ನಾಟಕ ಸರ್ಕಾರದ ಅಧಿಕೃತ ಉತ್ಸವ ಮಾಡಿದ್ದು ಇವರೇ. ಅವರ ಕನಸು ಹಂಪೆಯ ಕಲ್ಲು ಮತ್ತೆ ಮಾತನಾಡಬೇಕು, ನಮ್ಮ ಇತಿಹಾಸ ಜಗತ್ತಿಗೆ ಗೊತ್ತಾಗಬೇಕು ಎಂದು ಪ್ರಾರಂಭ ಮಾಡಿದರು. ಕಲ್ಲಿನ ನಗರಕ್ಕೆ ಕಲೆ ಸಿಂಗಾರ ಮಾಡಬೇಕು ಅಂತ ಪಣ ತೊಟ್ಟರು. ಇವತ್ತು ಲಕ್ಷಾಂತರ ಜನ ಸೇರೋ ಈ ಉತ್ಸವಕ್ಕೆ ಬುನಾದಿ ಹಾಕಿದ್ದು ಅವರೇ. ಅದಕ್ಕೆ ಈ ಮುಖ್ಯ ವೇದಿಕೆಗೆ ಅವರ ಹೆಸರು. ಇಲ್ಲಿಗೆ ಪ್ರತಿ ವರ್ಷ ಕರ್ನಾಟಕದ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡುತ್ತಾರೆ. ಈ ಬಾರಿ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಬಂದು ಉದ್ಘಾಟನೆ ಮಾಡಿದರು. ಮತ್ತು ಕಾರ್ಯಕ್ರಮಕ್ಕೆ ಶಿವರಾಜ್ ಕುಮಾರ್ ಅವರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ವಿಜಯ್ ಪ್ರಕಾಶ್ ರವರು, ಹರಿಹರನ್ ರವರು ಮತ್ತು ಸಿನಿಮಾ ಕಲಾವಿದರು ಬಹಳ ಜನ ಬಂದಿದ್ದಾರೆ. ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ವಾತ್ಸಲ್ಯ ಟ್ರಸ್ಟ್ ಮತ್ತು ತಂಡ ಹೊಸಪೇಟೆ. ದೊಡ್ಡ ಚಪ್ಪಾಳೆಗಳು ಬರಲಿ ಗೀತ ಗಾಯನಕ್ಕೆ ವಾತ್ಸಲ್ಯ ಟ್ರಸ್ಟ್ ಮತ್ತು ತಂಡ ಹೊಸಪೇಟೆ ಅವರಿಗೆ. ಸ್ನೇಹಿತರೆ, ಈ ಕಾರ್ಯಕ್ರಮದ ವಿಡಿಯೋಗಳನ್ನು ನಾನು ಹಿಂದೆಯೇ ಅಪ್ಲೋಡ್ ಮಾಡಿದ್ದೇನೆ. ಆದ್ದರಿಂದ ಈಗ ಹಂಪೆಯ ಪ್ರಮುಖ ಕ್ಷೇತ್ರಗಳನ್ನು ಭೇಟಿ ಮಾಡೋಣ ಬನ್ನಿ. ಸ್ನೇಹಿತರೆ, ನಾವೀಗ ಮೊದಲಿಗೆ ಹೋಗುತ್ತಿರುವುದು ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹವನ್ನು ನೋಡಲು. ನೋಡಿ, ಅಲ್ಲಿ ಮುಂದೆ ಕಾಣುತ್ತಿದೆಯಲ್ಲ, ಅದೇ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹ. ಇನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹದ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ 6.7 ಮೀಟರ್ ಅಂದ್ರೆ 22 ಅಡಿ ಎತ್ತರ ಇದೆ. ಹಂಪಿಯಲ್ಲೇ ಅತಿ ದೊಡ್ಡ ವಿಗ್ರಹ ಅದು ಒಂದೇ ಕಲ್ಲಿನ ಕೆತ್ತನೆಯಲ್ಲಿರೋದಂದ್ರೆ ನೋಡಿ, ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ. ಉಗ್ರ ನರಸಿಂಹ ಅಂತಾನೂ ಕರೀತಾರೆ ಇದನ್ನು. ಮೊದಲು ನರಸಿಂಹನ ತೊಡೆಯ ಮೇಲೆ ಲಕ್ಷ್ಮೀದೇವಿ ಕುಳಿತಿದ್ರು. ಈಗ ಆ ವಿಗ್ರಹ ಇಲ್ಲ, ಕೈ ಮಾತ್ರ ಕಾಣುತ್ತೆ ನೋಡಿ. 1565ರಲ್ಲಿ ಬಹುಮನಿ ಸುಲ್ತಾನರ ದಾಳಿಯಲ್ಲಿ ಲಕ್ಷ್ಮೀ ವಿಗ್ರಹ ಒಡೆದು ಹೋಗಿದೆ. ನರಸಿಂಹ ಆದಿಶೇಷನ ಮೇಲೆ ಕುಳಿತಿದ್ದಾನೆ. 7 ಎಡೆಯ ಸರ್ಪ ಎಡೆ ಮೇಲೆ ಛತ್ರಿಯಂತೆ ಇದೆ. ಕೈಯಲ್ಲಿ ಶಂಖಚಕ್ರ ಇಲ್ಲ, ಉಗ್ರ ಭಾವನೆ, ಕಣ್ಣು ಉಬ್ಬಿಕೊಂಡಿದೆ, ಎದೆಗೆ ಯಜ್ಞೋಪವೀತ ಇದೆ. ಮತ್ತು ಪ್ರಭಾವಳಿಯಲ್ಲಿ ಗರುಡ, ಹನುಮಂತ, ಮಕರ ತೋರಣ, ಯಾಳಿ, ಕೀರ್ತಿ ಮುಖಗಳಿವೆ. ಕೆಳಗೆ ವಿಜಯನಗರ ಸಾಮ್ರಾಜ್ಯದ ಲಾಂಛನ, ವರಾಹ, ಸೂರ್ಯ ಚಂದ್ರ ಖಡ್ಗ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ನಂತರ ನರಸಿಂಹನ ಉಗ್ರ ರೂಪ ತಣ್ಣಗಾಗಲು ಲಕ್ಷ್ಮಿ ಬಂದು ತೊಡೆ ಮೇಲೆ ಕುಳಿತಳು ಅಂತ ಪ್ರತೀತಿ ಇದೆ. ವಿಗ್ರಹ ಈಗ ಒಡೆದು ಹೋಗಿದೆ. ವಿಗ್ರಹದ ಸುತ್ತ ಕಬ್ಬಿಣದ ರೇಲಿಂಗ್ ಹಾಕಿದ್ದಾರೆ, ಯಾರು ಒಳಗಡೆ ಹೋಗಬಾರದು ಎಂದು. ಇನ್ನು ಇದರ ಪಕ್ಕದಲ್ಲಿ ಬಡವಲಿಂಗ ಇದೆ. ಬಡವಲಿಂಗದ ಬಗ್ಗೆ ಈಗ ಕೂಲಂಕಷವಾಗಿ ತಿಳಿದುಕೊಳ್ಳೋಣ ಬನ್ನಿ. ಲಕ್ಷ್ಮೀ ನರಸಿಂಹ ವಿಗ್ರಹದ ಪಕ್ಕದಲ್ಲೇ ಇದೆ, ಅಂದ್ರೆ 50 ಮೀಟರ್ ದೂರ ಅಷ್ಟೇ. ಇದರ ನಿರ್ಮಾಣ 14-15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೇ ಆಯ್ತು. ಆದ್ರೆ ಯಾರು ಕಟ್ಟಿಸಿದರು ಅಂತ ಶಾಸನ ಇಲ್ಲ. ಹಂಪಿಯ ಅತಿ ದೊಡ್ಡ ಶಿವಲಿಂಗ 10 ಅಡಿಯ ಶಿವಲಿಂಗ ಇದು. ಒಂದೇ ಕಪ್ಪು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದೆ, ಇದೆ ನೋಡಿ. ಗರ್ಭಗುಡಿ ಒಳಗೆ ಯಾವಾಗಲೂ 3 ಅಡಿ ನೀರು ತುಂಬಿರುತ್ತೆ. ಆ ನೀರಿನಲ್ಲೇ ಶಿವಲಿಂಗ ಅರ್ಧ ಮುಳುಗಿರುತ್ತೆ. ಇದಕ್ಕೆ ಯಾವ ಕಾಲುವೆನೂ ಕಾಣಲ್ಲ. ಭೂಗತ ಜಲಮೂಲದಿಂದ ನೀರು ಹೇಗೆ ಬರುತ್ತೆ ಅಂತನೂ ಗೊತ್ತಾಗುವುದಿಲ್ಲ.
ಇನ್ನು ಗರ್ಭಗುಡಿಗೆ ಮೇಲ್ಚಾವಣಿ ಇಲ್ಲ ನೋಡಿ, ತೆರೆದೇ ಇದೆ. ಸೂರ್ಯ ಚಂದ್ರನ ಬೆಳಕು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತೆ. ಮುಂದೆ ಕಂಬಗಳ ಮಂಟಪ ಇದೆ, ಅದು ದ್ರಾವಿಡ ಶೈಲಿಯಲ್ಲಿದೆ. ಇಷ್ಟು ಸಾಕು ಅನಿಸುತ್ತದೆ ಬಡವಲಿಂಗದ ಬಗ್ಗೆ. ಹಂಪಿಯ ಎಲ್ಲಾ ಶಿವನ ದೇವಾಲಯದಲ್ಲೂ ಮೂರು ನಂದಿಯನ್ನು ಜೊತೆಯಾಗಿ ಇಟ್ಟಿರುತ್ತಾರೆ. ಈಗ ನಾವು ಉದ್ದಾನ ವೀರಭದ್ರ ಸ್ವಾಮಿ ದೇವಸ್ಥಾನದ ಒಳಗೆ ಇದ್ದೇವೆ. ಹಂಪಿ ಬಜಾರ್ನಿಂದ ಮಲ್ಯವಂತ ರಘುನಾಥ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಹೇಮಕೂಟ ಗುಡ್ಡದ ಹಿಂದೆ ಈ ದೇವಸ್ಥಾನ ಇದೆ. 10 ಅಡಿ ಎತ್ತರದ ವೀರಭದ್ರನ ವಿಗ್ರಹ, ಒಂದೇ ಕಲ್ಲು, 4 ಕೈಗಳು, ಖಡ್ಗ, ಬಾಣ, ಬಿಲ್ಲು, ಗದೆ ಹಿಡಿದಿದ್ದಾನೆ. ದರ್ಶನವೂ ಮಾಡಿಸುತ್ತೇವೆ ನೋಡಿ. ದಕ್ಷಯಜ್ಞ ಧ್ವಂಸ ಮಾಡಲು ಶಿವನ ಜಡೆಯಿಂದ ಹುಟ್ಟಿದ ಉಗ್ರ ರೂಪವೇ ವೀರಭದ್ರ. ಇಲ್ಲಿನ ವಿಗ್ರಹ ತುಂಬಾ ಆಕ್ರೋಶದಲ್ಲಿದೆ. ನೋಡಿ ದರ್ಶನ ಮಾಡಿಕೊಳ್ಳಿ ಉಗ್ರ ವೀರಭದ್ರ. ವಿಗ್ರಹದ ಪಕ್ಕ ದಕ್ಷ ಬ್ರಹ್ಮನ ರುಂಡ ಕೂಡ ಕೆತ್ತಿದ್ದಾರೆ. ಇದು ಅಪರೂಪದ ಚಿತ್ರ. ಶಿವನ ಕೋಪಕ್ಕೆ ಹುಟ್ಟಿದ ವೀರ, ಕೈಯಲ್ಲಿ ದಕ್ಷನ ತಲೆ. ಇದು ಹಂಪಿಯ ಉದ್ದಾನ ವೀರಭದ್ರ ಸ್ವಾಮಿಯ ಕುರುಹು. ಸುಂದರವಾದ ಬಿಲ್ವಪತ್ರೆ ಮರದ ಕೆಳಗಡೆ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡಿ, ದೇವಸ್ಥಾನದಿಂದ ಹೊರಗಡೆ ಬರುತ್ತಿದ್ದೇವೆ. ಹೊರಗಡೆ ಬರುತ್ತಿದ್ದಂಗೆ ರಸ್ತೆ ಇದೆ ನೋಡಿ. ರಸ್ತೆಯ ಮುಂದೆ ಕಾಣುತ್ತಿರುವುದೇ ಚಂಡಿಕೇಶ್ವರ ದೇವಾಲಯ. ಎರಡಕ್ಕೂ ಅಂತರ ಬಹಳ ಕಡಿಮೆ, ಒಂದು ರಸ್ತೆ ಅಷ್ಟೇ ಅಡ್ಡ. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ. ಬರೀ ತೋಟಗಳ ಮಧ್ಯೆ ವಿದೇಶಿಗರು ಸೈಕಲಿನಲ್ಲಿ ಬರುತ್ತಿರುತ್ತಾರೆ. ನೋಡಿ ಅಲ್ಲಿ ಕಂಬಗಳು ಬಾ ಎಂದು ಕೈ ಬೀಸಿ ಕರೆಯುತ್ತಿದೆ ನಮ್ಮನ್ನು. ಬಾಳೆ ತೋಟವಿದೆ ನೋಡಿ. ಉದ್ದಾನ ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡಿ, ಇದೆ ಆಚೆ ಕಡೆಯಿಂದ ದೃಶ್ಯ. ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ಈಗ ಚಂಡಿಕೇಶ್ವರ ದೇವಾಲಯಕ್ಕೆ ಹೋಗೋಣ. ನೋಡಿ, ಒಂದೊಂದು ಕಂಬಗಳು ಒಂದೊಂದು ಸಂಗೀತದ ಸ್ವರಗಳನ್ನು ಹೇಳುತ್ತದೆ. ಹಂಪಿಯ ಚಂಡಿಕೇಶ್ವರ ದೇವಾಲಯವು 16ನೇ ಶತಮಾನದ ವಿಜಯನಗರ ಶೈಲಿಯ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ನೋಡಿ, ನರಸಿಂಹ ಸ್ವಾಮಿಯನ್ನು ಹೋಲುವಂತಹ ಚಿತ್ರಗಳು. ಇದು ಮುಖ್ಯವಾಗಿ ವಿಷ್ಣುವಿಗೆ ಸಮರ್ಪಿತವಾದಂತಹ ದೇವಸ್ಥಾನವಾಗಿದೆ. ಉದ್ದಾನ ವೀರಭದ್ರ ದೇವಾಲಯದ ಎದುರಿಗಿರುವ ಈ ದೇವಾಲಯವು ತನ್ನ ವಿಶಿಷ್ಟ ಯಾಲಿ ಕಂಬಗಳು ಮತ್ತು ಸಂಕೀರ್ಣ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ. ನೋಡಿ, ಇಲ್ಲಿ ಫಲಕವನ್ನು ಹಾಕಿದ್ದಾರೆ, ಚಂಡಿಕೇಶ್ವರ ದೇವಾಲಯ ಅಂತ. ಒಳಗೆ ಕ್ಯಾಮ್ರಾ ಅಲೋ ಇಲ್ಲ, ಆದರೂ ರಿಕ್ವೆಸ್ಟ್ ಮಾಡಿ ತೆಗೆದುಕೊಂಡು ಹೋದೆವು. ಪ್ರಸ್ತುತ ಪೂಜೆ ಇಲ್ಲದ ಈ ದೇವಾಲಯವು ಹಾಳಾಗಿದ್ದರೂ ವಿಜಯನಗರದ ಶಿಲ್ಪಕಲೆಯ ಸೊಬಗನ್ನು ಇಂದಿಗೂ ಪ್ರದರ್ಶನ ಮಾಡುತ್ತಿದೆ ನೋಡಿ. ಆದ್ದರಿಂದಲೇ ಜನ ಪ್ರತಿದಿನ ಬರುತ್ತಲೇ ಇರುತ್ತಾರೆ ನೋಡಲು. ಇನ್ನು ಚಂಡಿಕೇಶ್ವರ ದೇವಾಲಯದ ಮುಖ್ಯಾಂಶ ಏನೆಂದರೆ, ಈ ದೇವಾಲಯವನ್ನು 16ನೇ ಶತಮಾನದಲ್ಲಿ ವಿಜಯನಗರ ಅರಸರು ನಿರ್ಮಿಸಿದರು. ಇದು ಹಂಪಿಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ ಮುಖ್ಯ ಗರ್ಭಗುಡಿಯಲ್ಲಿ ಪ್ರಸ್ತುತ ಯಾವುದೇ ವಿಗ್ರಹವಿಲ್ಲ, ಆದರೆ ಗರ್ಭಗುಡಿಯ ಸಮೀಪದಲ್ಲಿ ಕಾಳಿದೇವಿಯ ವಿಗ್ರಹವಿರುವುದು ಕಾಣಬರುತ್ತದೆ ನೋಡಿ. ಈ ದೇವಸ್ಥಾನದ ಗೋಪುರವನ್ನು ನೋಡಿ, ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಿಸಲಾದ ಗೋಪುರ ಇದು. ಗುಮ್ಮಟಾಕಾರದಲ್ಲಿದೆ. ಅದರ ಮೇಲೆ ಭಾಗಶಃ ಹಾಳಾದ ಗಾರೆ ಶಿಲ್ಪಗಳನ್ನು ಕಾಣಬಹುದು ನೀವು. ಗರ್ಭಗುಡಿಯ ಮುಂದೆ ಅಲಂಕೃತ ಸಭಾಂಗಣವಿದ್ದು ಅದರಲ್ಲಿ ಗರುಡ, ಕಾಮಧೇನು ಮತ್ತು ಹನುಮಂತನ ಕೆತ್ತನೆಗಳನ್ನು ನೋಡಬಹುದು. ದೇವಾಲಯದ ನೈಋತ್ಯ ಭಾಗದಲ್ಲಿ ಈ ವಿಶಾಲವಾದ ಮಂಟಪವಿದ್ದು ಅದು ಯಾತ್ರಿಕರಿಗೆ ಆಶ್ರಯ ತಾಣವಾಗಿತ್ತು. ಸ್ನೇಹಿತರೆ, ಬನ್ನಿ ಇನ್ನೊಂದು ವಿಶೇಷ ಸ್ಥಳಕ್ಕೆ ಹೋಗೋಣ. ನೋಡಿ, ಶಿವ ದೇವಾಲಯ ಅಂದರೆ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಪ್ರಸನ್ನ ವಿರೂಪಾಕ್ಷ ನೆಲಸ್ತರದ ಶಿವ ದೇವಾಲಯ. ಕೇಳಕ್ಕೆ ಒಂದು ವಿಶೇಷವಾಗಿದೆ ಹೆಸರು. ಬನ್ನಿ ಇದರ ವಿಶೇಷತೆ ಏನು ಅಂತ ಒಳಗೆ ಹೋಗಿ ನೋಡ್ಕೊಂಡು ಬರೋಣ.
ಈ ಪ್ರಸನ್ನ ವಿರೂಪಾಕ್ಷ ನೆಲಸ್ತರದ ಶಿವ ದೇವಾಲಯ ಎಲ್ಲಿದೆ ಅಂದ್ರೆ ಹಂಪಿ ಬಸ್ ಸ್ಟಾಂಡ್ ಇಂದ ಎನ್ಕ್ಲೋಸರ್ ಕಡೆ ಹೋಗೋ ದಾರಿಯಲ್ಲಿ ಸಿಗುತ್ತದೆ. ಇದಕ್ಕೆ ಇನ್ನೊಂದು ಹೆಸರು ಇದೆ, ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ಅಂತ ಕರೀತಾರೆ. ಯಾಕೆಂದ್ರೆ ನೆಲಮಟ್ಟಕ್ಕಿಂತ ತುಂಬಾ ಕೆಳಗಡೆ ಇರುವುದರಿಂದ. ಇದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ ಒಂದು ಅಂದಾಜು ವಿಜಯನಗರ ಸಾಮ್ರಾಜ್ಯ 14ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದೆ. ಅಂದ್ರೆ ಕೃಷ್ಣದೇವರಾಯನ ಕಾಲಕ್ಕಿಂತ ಮೊದಲೇ ಸ್ಥಾಪನೆ ಆಗಿದೆ ಇದು. ಇಲ್ಲಿ ಪ್ರಸನ್ನ ವಿರೂಪಾಕ್ಷ ಅಂದ್ರೆ ಸಂತುಷ್ಟನಾದ ವಿರೂಪಾಕ್ಷ, ಇಲ್ಲಿ ಶಿವಲಿಂಗ ಇದೆ. ಶಿವಲಿಂಗ ನಾವು ನೋಡ್ಕೊಂಡ್ ಬರೋಣ ಹೋಗಿ ಒಳಗಡೆ. ನೋಡಿ, ದೇವಸ್ಥಾನದ ಆವರಣದಲ್ಲಿ ಸಂಪೂರ್ಣವಾಗಿ ಕಟ್ಟೆಯ ಮಾದರಿ ಕಟ್ಟಿದ್ದಾರೆ. ಅಬ್ಬಾ, ಒಂದೊಂದು ನೋಡೋದಕ್ಕೆ 2 ಕಣ್ಣು ಸಾಲದು, ಆದರೆ ಒಂದೊಂದನ್ನು ಕೆತ್ತನೆ ಮಾಡೋದಕ್ಕೆ ಎಷ್ಟು ಸಮಯ ತಗೊಂಡಿರ್ತಾರೆ ಶಿಲ್ಪಿಗಳು. ನೋಡಿ, ಇದು 2 ಮಹಡಿಯ ಅಂತರ ಇದೆ ನೋಡಿ, ಎತ್ತರ. ಯಂತ್ರೋಪಕರಣವಿಲ್ಲದೆ ಕಲ್ಲಿನ ಕಟ್ಟಡಗಳು ಹೇಗೆ ರಾರಾಜಿಸುತ್ತಿದೆ ನೋಡಿ. ನೋಡಿ, ಹೋಗ್ತಾ ಹೋಗ್ತಾ ಡೌನ್ ಆಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೀವಿ. ಇವೆಲ್ಲ ನೀರ್ ಬಂದ್ರೆ ತುಂಬ್ಕೊಂಡ್ಬಿಡುತ್ತೆ. ಸ್ನೇಹಿತರೆ, ಇಲ್ಲಿನ ವಿಶೇಷ ಏನು ಅಂದ್ರೆ ಗರ್ಭಗುಡಿ ಒಳಗೆ ಯಾವಾಗಲೂ ನೀರು ನಿಂತಿರುತ್ತದೆ. ಮಳೆಗಾಲದಲ್ಲಂತೂ ಪೂರ್ತಿ ಮುಳುಗಿರುತ್ತದೆ. ಬೇಸಿಗೆಯಲ್ಲೂ ಮೊಣಕಾಲು ಮಟ್ಟ ನೀರು ಇದ್ದೇ ಇರುತ್ತದೆ. ಅದಕ್ಕೆ ಇದು ನೆಲಸ್ತರ ಅಂತ ಹೆಸರು. ಈ ದೇವಸ್ಥಾನದ ಹಿಂದಿನ ಒಂದು ಕತೆ ಏನ್ ಹೇಳುತ್ತಾರೆ ಅಂದ್ರೆ, ಹಿಂದೆ ರಾಜಮನೆತನದ ಖಾಸಗಿ ದೇವಾಲಯ ಆಗಿತ್ತು ಅಂತಾರೆ ಇದನ್ನು. ಯುದ್ಧಕ್ಕೆ ಹೋಗೋ ಮುಂಚೆ ಇಲ್ಲಿ ಪೂಜೆ ಮಾಡ್ತಿದ್ರು. ಪ್ರಸನ್ನ ಅಂದ್ರೆ ಯುದ್ಧದಲ್ಲಿ ಜಯ ಕೊಡು ಅಂತ ಅರ್ಥ. ಆದ್ದರಿಂದಲೇ ಇಲ್ಲಿ ಪ್ರಾರ್ಥನೆ ಮಾಡಿ ನಂತರ ಯುದ್ಧಕ್ಕೆ ಹೋಗುತ್ತಿದ್ದರು ಎಂಬ ಪ್ರತೀತಿ ಇದೆ. ಈಗ ಪೂಜೆಯೂ ಇಲ್ಲ, ಬರೀ ಪ್ರವಾಸಿ ಸ್ಥಳವಾಗಿದೆ. ಫೋಟೋಗ್ರಾಫರ್ಗಳಿಗೆ ಒಳ್ಳೆಯ ಹಬ್ಬ. ನಮಗೆಲ್ಲ ಇಲ್ಲಿ ನೀರು ಹೇಗೆ ಬರುತ್ತದೆ ಎಂದು ಮೂಲ ಗೊತ್ತಾಗುವುದಿಲ್ಲ. ಆದರೆ ರಾಜರ ಕಾಲದ ಇಂಜಿನಿಯರ್ಗಳು ತುಂಗಭದ್ರಾ ನದಿಯ ಹಳೆಯ ಕಾಲುವೆ ವ್ಯವಸ್ಥೆಯನ್ನು ಭೂಗತ ಚಾನೆಲ್ ಮೂಲಕ ನೀಡಿರುತ್ತಾರೆ ಅನಿಸುತ್ತದೆ. ಹೆಚ್ಚು ಕಡಿಮೆ ಮೊಣಕಾಲುದ್ದ ನೀರಿದೆ ನೋಡಿ. ತಣ್ಣಗಿದೆ, ಎಂತ ಬಿಸಿಲಿನಲ್ಲೂ ಇಲ್ಲಿ ಬಿಸಿ ಆಗುವುದಿಲ್ಲ. ಬೇಸಿಗೆಯಲ್ಲಿ ಇಷ್ಟು ನೀರಿದೆ, ಇನ್ನು ಮಳೆಗಾಲದಲ್ಲಿ ತುಂಬೋದರೆ ಒಳಗೆ ಬರಲು ಸಾಧ್ಯವಿಲ್ಲ. ಎಲ್ಲ ವಿಜಯನಗರದ ಶೈಲಿ ಇದೆ, ಬಹಳ ಅದ್ಭುತವಾಗಿದೆ. ದೊಡ್ಡ ಮಂಟಪಗಳು, ಕಂಬಗಳು, ಗರ್ಭಗುಡಿ, ಮೇಲ್ಚಾವಣಿ, ತೆರೆದ ಅಂಗಳ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇದು ಗರ್ಭಗುಡಿ ನೋಡಿ. ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಈಗ ಮೇಲ್ಪದರಕ್ಕೆ ಬಂದಿದ್ದೇವೆ ನೋಡಿ. ರಸ್ತೆ ಕಾಣುತ್ತಿದೆ, ರಸ್ತೆ ಬದಿಯಲ್ಲೇ ಇದೆ. ಇದು ಹಂಪೆಗೆ ಹೋಗುವ ರಸ್ತೆ. ಅದು 500 ವರ್ಷದಿಂದ ನೀರಿನಲ್ಲೇ ಮುಳುಗಿರುವ ಶಿವ ಬೇಸಿಗೆಯಲ್ಲೂ ಭತ್ತದ ಈ ಗುಡಿಯ ರಹಸ್ಯ ಏನಿರಬಹುದು ಅಂತ ಗೊತ್ತಿಲ್ಲ. ಮೇಲೆ ಎಲ್ಲ ಹತ್ತಬಹುದು. ಇದು ನೆಲಮಟ್ಟಕ್ಕೆ ಅದರ ಚಾವಣಿ ಇದೆ ನೋಡಿ. ಓಂ ನಮಃ ಶಿವಾಯ. ನೋಡಿ, ಈ ದೇವಸ್ಥಾನದ ಕಾಂಪೌಂಡ್ ನ ಸುತ್ತು ಕಾಲುವೆ ಮಾದರಿಯಲ್ಲಿ ಮಾಡಿದ್ದಾರೆ. ಅಂದ್ರೆ ನೀರು ಹೊರಗೆ ಬರಲು ಅಥವಾ ಒಳಗೆ ಹೋಗಲು ತಿಳಿಯುತ್ತಿಲ್ಲ. ಪ್ರತಿ ಕಂಬವೂ ಸುಂದರವಾಗಿದೆ. ಒಂದೇ ಅಳತೆಯ ಒಂದೇ ಸುಂದರ ಶೈಲಿಯಲ್ಲಿ ಮಾಡಿದ್ದಾರೆ ಎಲ್ಲಾ ಕಲ್ಲುಗಳನ್ನು.
ಪ್ರವಾಸಿಗರಿಗೆ ಒಂದು ದಿನ ಸಾಕಾಗುವುದಿಲ್ಲ ಹಂಪಿಯನ್ನು ನೋಡಲು. ಕನಿಷ್ಠ 2 ದಿನ ಬೇಕು ಹಂಪೆಗೆ ಮಾತ್ರ. ಇನ್ನು ಹೊರಗಡೆ ಇರುವಂತ ಪ್ರದೇಶಗಳನ್ನೆಲ್ಲ ನೋಡಲು ಇನ್ನೂ ಹೆಚ್ಚು ಸಮಯ ಬೇಕಾಗುತ್ತದೆ. ಇದು ಒಂದು ದೇವಸ್ಥಾನ, ಯಾವ ದೇವಸ್ಥಾನ ಅಂತ ಗೊತ್ತಾಗುತ್ತಿಲ್ಲ. ನಿಮಗೇನಾದ್ರೂ ಗೊತ್ತಾದ್ರೆ ತಿಳಿಸಿ. ಸ್ನೇಹಿತರೆ, ಪ್ರಸನ್ನ ವಿರೂಪಾಕ್ಷನ ನೀರಿನಿಂದ ಒದ್ದೆಯಾದ ಮೆಟ್ಟಿಲು ಹತ್ತಿ ಮೇಲೆ ಬಂದ್ರೆ ಇದೇ ನೋಡಿ, ಎದುರಿಗೆ ಸಿಗೋದೆ ಹಂಪಿಯ ರಾಜಬೀದಿ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದೇ ಎನ್ಕ್ಲೋಸರ್, ದಾನಾಯಕನ ಎನ್ಕ್ಲೋಸರ್ ನ ವಾಚ್ ಟವರ್ ಕಾಣಿಸುತ್ತೆ. ಇಲ್ಲಿ ಸೈನಿಕರು ಇಲ್ಲಿಂದನೇ ವೀಕ್ಷಣೆ ಮಾಡುತ್ತಿದ್ದರು. ಬಲಗಡೆ ಪೂರ್ತಿ ಖಾಲಿ ಜಾಗ. ಇಲ್ಲಿ ಮೊದಲು ಸೈನಿಕರ ಮನೆಗಳು, ಅಂಗಡಿಗಳು ಇದ್ವು ಅಂತಾರೆ. ಈಗ ನಾವು ನಡೀತಾ ಇರೋದು ವಿಜಯನಗರದ ಅತಿ ಮುಖ್ಯ ರಸ್ತೆಗಳಲ್ಲಿ. 2 ಕಡೆ ಬೃಹತ್ ಬಂಡೆಗಳು, ಅಲ್ಲಲ್ಲಿ ಕುಸಿದ ಮಂಟಪಗಳು. 500 ವರ್ಷದ ಹಿಂದೆ ಇಲ್ಲಿ ಕುದುರೆ, ಆನೆ, ರಾಜರ ಪಲ್ಲಕ್ಕಿಗಳು ಓಡಾಡ್ತಿದ್ವು. ಅದನ್ನ ನೆನೆಸ್ಕೊಂಡ್ರೇನೆ ಮೈ ಜುಮ್ ಅನ್ನುತ್ತೆ ನೋಡಿ. ಇಲ್ಲಿ 50 ಮೀಟರ್ ನಡೀತಿದ್ದಂತೆ ರಸ್ತೆ ಸ್ವಲ್ಪ ತಿರುಗು ತಗೊಳ್ಳುತ್ತೆ. ಇಲ್ಲಿ ಸುತ್ತಲೂ ಬೇಲದ ಮರಗಳು, ಗಾಳಿಗೆ ಒಣ ಎಲೆಗಳ ಸದ್ದು, ಒಂದೊಂದು ಕಲ್ಲು ನೋಡಿದ್ರೂ ಇತಿಹಾಸ ಮಾತನಾಡಿದ್ದಂಗಾಗುತ್ತದೆ. ಇನ್ನು 200 ಮೀಟರ್ ಮುಂದೆ ಹೋದ್ರೆ ಎಡಗಡೆ ದೊಡ್ಡ ಕಾಂಪೌಂಡ್ ಗೋಡೆ ಶುರುವಾಗುತ್ತೆ. ಅದೇ ಅಜಾರ ರಾಮಚಂದ್ರ ದೇವಾಲಯದ ಆವರಣ. ಗೋಡೆ ಮೇಲೆ ರಾಮಾಯಣದ ಕೆತ್ತನೆಗಳು. ಗೋಡೆಯನ್ನೇ ನೋಡ್ಕೊಂಡು ನಡಿಬೇಕು ಒಳಗೆ ಹೋದ್ರೆ, ಯಾಕೆಂದ್ರೆ ಪ್ರತಿ ಪ್ಯಾನಲ್ಲೂ ಒಂದೊಂದು ಕತೆ ಹೇಳುತ್ತೆ. ಆದ್ದರಿಂದ ಈಗಲೇ ಮೊದಲೇ ಹೇಳಿಟ್ಟಿದ್ದೇವೆ. ಗೇಟ್ ತಲುಪೋ ಮುಂಚೆ ರಸ್ತೆ ಅಗಲ ಆಗುತ್ತೆ. ಇಲ್ಲಿ ರಾಜರು ದಸರಾ ಹಬ್ಬ ಆಚರಿಸ್ತಿದ್ರು. ಈಗ ಸೈಲೆನ್ಸ್ ಆಗಿದೆ, ಕೇವಲ ನಮ್ಮ ಹೆಜ್ಜೆ ಸದ್ದು ಮಾತ್ರ ಕೇಳಿಸುತ್ತೆ. ಈಗ ಬಂದ್ವಿ ನೋಡಿ, ಇದೇ ಅಜಾರ ರಾಮಚಂದ್ರ ಸಾವಿರ ರಾಮ ದೇವಾಲಯ. ಬನ್ನಿ ಈಗ ದೇವಾಲಯದ ಬಳಿ ಹೋಗೋಣ. ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಅನಿಸ್ತಾನೆ ಇಲ್ಲ. ನೋಡಿ, ಇಲ್ಲಿ ದೇವಸ್ಥಾನದ ಮುಂದೆ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ. ದೊಡ್ಡ ದೊಡ್ಡ ಮರಗಳು, ಔಟ್ಲುಕ್ ಬಹಳ ಚೆನ್ನಾಗಿದೆ. ಇದೇ ಅಜಾರ ರಾಮಚಂದ್ರ ಸಾವಿರ ರಾಮರ ದೇವಾಲಯ. ಸ್ನೇಹಿತರೆ, ನಾವೀಗ ಅಜಾರ ರಾಮ ದೇವಸ್ಥಾನದ ಮುಂದೆ ಇದ್ದೇವೆ. ಅಜಾರ ರಾಮ, ಸಾವಿರ ರಾಮ. ಅಜಾರ ಅಂದ್ರೆ ಸಾವಿರ, ಹಿಂದಿಯಲ್ಲಿ ಹೆಸರು ಹೋಲುವ ರೀತಿ ಹೆಸರಿಟ್ಟಿದ್ದಾರೆ. ದೇವಾಲಯದ ಗೋಡೆ ಮೇಲೆ ರಾಮನ ಕಥೆಯ ಸಾವಿರಾರು ಕೆತ್ತನೆ ಇದೆ. ಅದಕ್ಕೆ ಇರಬಹುದು ಈ ಹೆಸರು ಬಂದಿರುವುದು. ನೋಡಿ, ಈ ಗೋಡೆಗಳ ಮೇಲೆ ಚಿತ್ರಗಳು ಯಾವ ರೀತಿಯಾಗಿ ಶಿಲ್ಪಿ ಕೆತ್ತಿದ್ದಾರೆ. ಪ್ರಾಣಿಗಳು, ಸೈನಿಕರು ಅಂತ ಸಾಲು ಸಾಲಾಗಿ ಕೆತ್ತನೆ ಮಾಡಿದ್ದಾರೆ. ಒಂದಕ್ಕೊಂದು ವ್ಯತ್ಯಾಸವೇ ಇಲ್ಲ. ಆ ರೀತಿಯಾಗಿ ಮೋಲ್ಡ್ ಪ್ರಿಂಟ್ ಹಾಕದಾಗಿದೆ. ಬನ್ನಿ ಈಗ ನಾವು ಒಳಗಡೆ ಹೋಗೋಣ. ದೇವಸ್ಥಾನವನ್ನ ಒಂದು ಸುತ್ತು ಹಾಕಿ ಬರೋಣ. ಈ ದೇಗುಲದ ಮುಖ್ಯ ದೇವರು ಶ್ರೀರಾಮಚಂದ್ರನೇ. ಆದರೆ ಈಗ ವಿಗ್ರಹ ಇಲ್ಲ, ಗರ್ಭಗುಡಿ ಖಾಲಿ ಇದೆ. ಹೊಯ್ಸಳ ಶೈಲಿಯ ಕಪ್ಪು ಕಲ್ಲಿನ ವಿಗ್ರಹ ಇತ್ತು ಮೊದಲು. ಈಗ ವಿಠ್ಠಲ ದೇವಾಲಯದ ಮ್ಯೂಸಿಯಂನಲ್ಲಿದೆ ಅದೇ ವಿಗ್ರಹ. ಇಲ್ಲಿನ ವಿಶೇಷತೆ ಏನೆಂದರೆ, ಹೊರಗಡೆ ಗೋಡೆ ಮೇಲೆ ರಾಮಾಯಣ ಪೂರ್ತಿ ಕಲ್ಲಲ್ಲಿ ಬಾಲಕಾಂಡದಿಂದ ಯುದ್ಧಕಾಂಡದವರೆಗೆ ಕೆಳಗಿನಿಂದ ಮೇಲೆ ಓದಬೇಕು. 3 ಪಠ್ಯಗಳ ಕೆತ್ತನೆ ಇದೆ. ಇನ್ನೊಂದು ವಿಶೇಷತೆ ಏನೆಂದರೆ, ಒಳಗೋಡೆ ಮೇಲೆ ಮಹಾಭಾರತ, ಭಾಗವತ ಕಥೆಗಳು, ರಾಜರ ಮೆರವಣಿಗೆ, ದಸರಾ ಹಬ್ಬ, ನರ್ತಕಿಯರು, ಸೈನಿಕರು, ಕುದುರೆ, ಆನೆ, ವಿಜಯನಗರದ ಲೈಫ್ ಸ್ಟೈಲ್ ಡಾಕ್ಯುಮೆಂಟ್ ತರ ಇದೆ. 3ನೇ ವಿಶೇಷತೆ ಏನೆಂದ್ರೆ, ಕಂಬಗಳು ಕಪ್ಪು ಕಲ್ಲಿನ ಪಾಲಿಶ್ಡ್ ಕಂಬಗಳಾಗಿವೆ. ವಿಷ್ಣುವಿನ ಅವತಾರಗಳು ಕೆತ್ತನೆಯಾಗಿದೆ. ಎಷ್ಟು ಫಿನಿಶಿಂಗ್ ಬಂದಿದೆ ಅಂದ್ರೆ ಕಪ್ಪು ಕಲ್ಲು ಹೇಳಲೇ ಸಾಧ್ಯವಿಲ್ಲ, ಅಷ್ಟು ಅದ್ಭುತವಾಗಿದೆ.
ಸಣ್ಣ ದೇವಾಲಯ ಆದ್ರೂ ಕಾಂಪ್ಲೆಕ್ಸ್ ದೊಡ್ಡದು. ಎತ್ತರದ ಆವರಣ, ಗೋಡೆ, ಗರ್ಭಗುಡಿ, ಅಂತರಾಳ, ಮಹಾಮಂಟಪ, ಅಮ್ಮನವರ ಗುಡಿ ಬೇರೆ ಇದೆ. ನಾವು ಈ ಕಂಬದ ಬಗ್ಗೆ ಏನಾದ್ರೂ ಹೇಳಲೇಬೇಕು. ಮುಖ್ಯವಾಗಿ ಮಹಾಮಂಟಪದಲ್ಲಿ ಗರ್ಭಗುಡಿ ಮುಂದಿನ ಹಾಲ್ನಲ್ಲಿ 4 ಸಾಲು ಕಂಬಗಳಿದೆ. ಒಟ್ಟು 30 ಕಂಬ ಇರಬಹುದು. ಇದರ ವಿಶೇಷತೆ ಏನೆಂದ್ರೆ ಕನ್ನಡಿ ತರ ಉಳಿಯುತ್ತೆ. 600 ವರ್ಷ ಆದ್ರೂ ಇವತ್ತಿಗೂ ಆ ರಿಫ್ಲೆಕ್ಷನ್ ಕಾಣುತ್ತೆ. ಕೈ ಆಡಿಸಿದ್ರೆ ತುಂಬಾ ನುಣುಪಾಗಿದೆ, ನೀರು ಹಾಕಿದ್ರೆ ಇನ್ನೂ ಶೈನಿಂಗ್ ಹೊಡೆಯುತ್ತೆ. ಇನ್ನೊಂದು ವಿಶೇಷತೆ ಏನೆಂದ್ರೆ ಪ್ರತಿ ಕಂಬದ ಮೇಲೆ ವಿಷ್ಣುವಿನ ದಶಾವತಾರ, ರಾಮ, ಕೃಷ್ಣ, ನರಸಿಂಹ, ವರಾಹ, ಕೆಳಗೆ ಯಾಳಿ ಕುದುರೆ ಸವಾರರು, ನರ್ತಕಿಯರು 3D ತರ ಎದ್ದು ಕಾಣುತ್ತದೆ. ನೋಡಿ, ಗರ್ಭಗುಡಿಯ ಬಳಿಗೆ ಬಂದಿದ್ದೇವೆ. ಬನ್ನಿ ಒಳಗಡೆ ಏನು ಕಾಣುತ್ತೆ ಅಂತ ನೋಡೋಣ. ಕತ್ತಲೆ, ಏನೂ ಕಂಡಿಲ್ಲ. ಇಲ್ಲಿರುವ ಕಂಬಗಳಿಗೆ ಕೈಯಿಂದ ಬಡಿದ್ರೆ ಮ್ಯೂಸಿಕಲ್ ನೋಟ್ ಬರುತ್ತೆ, ಅಂದ್ರೆ ಸಪ್ತಸ್ವರ ಕೇಳುತ್ತೆ ಅಂತಾರೆ. ಈ ವಿಠಲ ದೇವಾಲಯದ ಮ್ಯೂಸಿಕಲ್ ಪಿಲ್ಲರ್ ತರಾನೇ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಇಲ್ಲೂ. ಇದು ರಾಜಮನೆತನದ ಗುಡಿ ಅಂತ ತೋರಿಸೋಕೆ ಸಾಮಾನ್ಯ ಗುಡಿಗೆ ಗ್ರಾನೈಟ್ ಕೆತ್ತನೆ ಚೆನ್ನಾಗಿ ಎದ್ದು ಕಾಣುತ್ತೆ. ಹೊಯ್ಸಳ ದೇವಾಲಯಗಳಲ್ಲಿ ಸೋಪ್ ಸ್ಟೋನ್ ಬಳಸ್ತಿದ್ರು. ವಿಜಯನಗರದವರು ಅದನ್ನೇ ಕಾಪಿ ಮಾಡಿ ಕಪ್ಪು ಕಲ್ಲಲ್ಲಿ ಇನ್ನೂ ಫೈನ್ ಆಗಿ ಕೆಲಸ ಮಾಡಿದ್ದಾರೆ. ಸ್ನೇಹಿತರೆ, ನಿಜವಾಗಿ ಹೇಳ್ಬೇಕಂದ್ರೆ ಇದು ಕೇವಲ ದೇವಸ್ಥಾನ ಅಲ್ಲ, ರಾಮಾಯಣದ ಕಾಮಿಕ್ ಬುಕ್ ಅಥವಾ ಮಹಾಭಾರತದ ನ್ಯೂಸ್ ಪೇಪರ್ ಅಂತಾನೂ ಹೇಳಬಹುದು. ಪ್ರತಿ ಚಿತ್ರದಲ್ಲೂ ಒಂದೊಂದು ವಿಶೇಷತೆ ಇದೆ. ನೋಡಿ, ಸ್ನೇಹಿತರೆ, ಈ ಕೆತ್ತನೆಗಳಲ್ಲಿ ನೋಡಿ ಗದೆ ವಿಶೇಷವಾಗಿ ಕಾಣುತ್ತದೆ. ಕಂಬಗಳ ಮೇಲೆ ಭೀಮ, ಹನುಮಂತನ ಕೆತ್ತನೆಗಳಲ್ಲಿ ಗದೆ ಇದೆ. ಮಹಾಭಾರತ ಪ್ಯಾನೆಲ್ ನಲ್ಲಿ ಭೀಮ ಗದಾಧಾರಿಯಾಗಿ ನಿಂತಿರೋ ಸೀನ್ ಕ್ಲಿಯರ್ ಆಗಿ ಕಾಣುತ್ತೆ. ಹನುಮಂತ ಭೀಮನ ಮುಖ್ಯ ಆಯುಧ, ಶಕ್ತಿ, ಧೈರ್ಯ, ಧರ್ಮರಕ್ಷಣೆ ಸಂಕೇತ. ವಿಷ್ಣುವಿನ ಆಯುಧಗಳಲ್ಲಿ ಒಂದು ಸಹ ಇದು. ಕಪ್ಪು ಕಲ್ಲಿನ ಮೇಲೆ ಗದೆ ಫುಲ್ ಡೀಟೇಲ್ ನಾಗಿ ಹಾಕಿದ್ದಾರೆ. ಮಹಾಭಾರತ ಯುದ್ಧ, ಜರಾಸಂಧ ಭೀಮ ಗದಾ ಯುದ್ಧ, ದುರ್ಯೋಧನನ ತೊಡೆ ಮುರಿದ ಸೀನ್ ಗೋಡೆ ಮೇಲೆ ಈ ಪ್ಯಾನೆಲ್ಗಳಿವೆ. ಲಂಕಾ ದಹನ, ಸಂಜೀವಿನಿ ಪರ್ವತ ಹೊತ್ತ ಸೀನ್ಗಳಲ್ಲಿ ಗದೆ ಹಿಡಿದ ಹನುಮ ಕಾಣಸಿಗ್ತಾನೆ. ರಾಜರು ತಮ್ಮನ್ನು ಭೀಮ ಹನುಮಂತನಿಗೆ ಹೋಲಿಸಿಕೊಳ್ಳುತ್ತಿದ್ರು. ರಾಜದಂಡದ ಸಂಕೇತ ಗದೆಯೇ ಆಗಿದೆ. ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಒಂದು ಸಂದೇಶ ಅಷ್ಟೇ. ಕೆಲವು ಕಂಬಗಳಲ್ಲಿ ಸಿಂಹ ಕೂಡ ಗದೆ ಹಿಡಿದುಕೊಂಡಿದೆ. ಅದು ರಾಜರ ಶಕ್ತಿ ತೋರಿಸೋಕೆ. ವಿಜಯನಗರದ ರಾಜರ ಫೇವರಿಟ್ ವೆಪನ್ ಗದೆಯೇ ಆಗಿದೆ. ಭೀಮನ ಕೈಯಲ್ಲಿ ಇದ್ದ ಗದೆ ಇವತ್ತಿಗೂ ಕಲ್ಲಲ್ಲಿ ಜೀವಂತವಾಗಿದೆ. ಪಾನ್ ಸುಪಾರಿ ಬಜಾರ್. ವಿಜಯನಗರ ಕಾಲದಲ್ಲಿ ಇಲ್ಲಿ ವೀಳ್ಯದೆಲೆ, ಅಡಿಕೆ, ಸುಣ್ಣ, ಸುಪಾರಿ ಮಾರಾಟ ಜೋರಾಗಿತ್ತು. ರಾಜಮನೆತನ ಜನ ಎಲ್ಲರೂ ವೀಳ್ಯ ಹಾಕ್ತಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಪಾನ್ ಸುಪಾರಿ ಬಜಾರ್ ಅಂತ ಹೆಸರಾಗಿದೆ. ಇದು ಸುಮಾರು 1 ಕಿಲೋಮೀಟರ್ ಉದ್ದದ ಬೀದಿ. ಎರಡೂ ಕಡೆ ಹಳೆಯ ಕಲ್ಲಿನ ಮಂಟಪಗಳು, ಅಂಗಡಿ ಕಟ್ಟೆಗಳು ಬಹುತೇಕ ಕುಸಿದಿದೆ, ಕೆಲವು ಮಾತ್ರ ನಿಂತಿದೆ. ರಸ್ತೆಯ ಕೊನೆಗೆ ದೊಡ್ಡ ನಂದಿ ವಿಗ್ರಹ ಕೂಡ ಇದೆ, ಏಕಶಿಲಾ ನಂದಿ. ಈ ಬೀದಿಯಲ್ಲೇ ಹಂಪಿಯ ಮುಖ್ಯ ಮಾರ್ಕೆಟ್ ನಡೆಯುತ್ತಿತ್ತು. ಈಗ ಟೂರಿಸ್ಟ್ ಶಾಪ್ಗಳು, ಗೆಸ್ಟ್ ಹೌಸ್, ರೆಸ್ಟೋರೆಂಟ್ಗಳು ಇವತ್ತಿಗೂ ಹಂಪಿಯ ಮೇನ್ ಸ್ಟ್ರೀಟ್ ಇದೇ ಆಗಿದೆ. ನಾವು ಈಗ ನೋಡ ಹೊರಟಿರುವುದು ಮಹಾನವಮಿಯ ದಿಬ್ಬ. ಈ ಮಹಾನವಮಿಯ ದಿಬ್ಬಕ್ಕೆ ಇನ್ನೊಂದು ಹೆಸರು ಇದೆ, ದಸರಾ ದಿಬ್ಬ ಅಂತ, ಹೌಸ್ ಆಫ್ ವಿಕ್ಟರಿ. ಇದರ ನಿರ್ಮಾಣ ಯಾವಾಗಾಯ್ತಂದ್ರೆ ಕ್ರಿಸ್ತಶಕ 1513ರಲ್ಲಿ
ಕೃಷ್ಣದೇವರಾಯ ಒಡಿಶಾ ಗೆದ್ದು ಬಂದ ನೆನಪಿಗೆ ಕಟ್ಟಿಸಿದ್ದನು. ಆಮೇಲೆ ಅಚ್ಯುತರಾಯ ಇನ್ನಷ್ಟು ಎತ್ತರ ಮಾಡಿಸಿದ. ಇದರ ಎತ್ತರ 12 ಮೀಟರ್ ಎತ್ತರವಿದೆ. 3 ಅಂತಸ್ತಿನ ಕಲ್ಲಿನ ವೇದಿಕೆ ಚೌಕಾಕಾರದಲ್ಲಿದೆ. ನೋಡಿ, ಆಲದ ಮರಗಳು ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಈಗ ನಾವು ಹೋಗ್ತಾ ಇರುವುದು ಅಡ್ಡದಾರಿ. ಮುಂದೆ ಮುಖ್ಯ ದ್ವಾರ ಆ ಕಡೆಯಿಂದ ಇದೆ. ನಾವು ಇಲ್ಲೇ ಬೈಕ್ ನಿಲ್ಲಿಸಿ ಅಡ್ಡದಾರಿಯಲ್ಲಿ ಹೋಗಿ ದಸರಾ ದಿಬ್ಬಕ್ಕೆ ಹತ್ತೋಣ ಬನ್ನಿ. ಸೇತುವೆ ರೀತಿ ಕಟ್ಟಿದ್ದಾರೆ ನೋಡಿ. ಅಬ್ಬಾ, ಈಗ ಮೇಲೆ ಬಂದಿದ್ದೇವೆ. ಸ್ನೇಹಿತರೆ, ಸಾವಿರಾರು ಜನ ಒಂದೇ ಕಡೆ ಕುಳಿತು ಉತ್ಸವಗಳನ್ನು ವೀಕ್ಷಣೆ ಮಾಡಬಹುದು. ಅಷ್ಟು ವಿಶಾಲವಾಗಿ ಮಾಡಿದ್ದಾರೆ ನೋಡಿ. ನೋಡಿ, ಇಲ್ಲಿ ನಕ್ಷೆಯನ್ನು ತೋರಿಸಿದ್ದಾರೆ. ಮಹಾನವಮಿ ದಿಬ್ಬ. ಈ ದಸರಾ ಅಥವಾ ಮಹಾನವಮಿ ಹಬ್ಬ 9 ದಿನ ಇಲ್ಲೇ ಆಚರಿಸ್ತಿದ್ರು. ಅಂದ್ರೆ ನವರಾತ್ರಿ ಉತ್ಸವ ಅಂದ್ರೂ ತಪ್ಪಾಗಲ್ಲ. ಇಲ್ಲಿ ನೋಡಿ, ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದಾರೆ. 3 ಸಾಲುಗಳಿದೆ ನೋಡಿ. ಮೊದಲನೇ ಸಾಲಿನಲ್ಲಿ ಆನೆ, ಕುದುರೆ, ಒಂಟೆ ಮೆರವಣಿಗೆ ತೋರಿಸುತ್ತದೆ. ಎರಡನೆಯದು ನರ್ತಕಿಯರು, ಸಂಗೀತಗಾರರು, ವಿದೇಶಿ ವ್ಯಾಪಾರಿಗಳು. ಮೂರನೆಯದು ಬೇಟೆ, ಕುಸ್ತಿ, ಯುದ್ಧ, ಇತರ ಸೀನ್ಗಳು ವಿಜಯನಗರದ ಜೀವನದ ಅದ್ಭುತ ವೈಭವವನ್ನು ತೋರಿಸುತ್ತದೆ. ಇಲ್ಲಿ ವಾಸ್ತು ಪ್ರಕಾರ ನೋಡುವುದಾದರೆ ಮೇಲಕ್ಕೆ ಹೋಗೋಕೆ 2 ಕಡೆ ಮೆಟ್ಟಿಲಿದೆ. ಮುಂದಿನ ಮೆಟ್ಟಿಲು ಅಲಂಕಾರಕ್ಕೆ, ಹಿಂದಿನದು ರಾಜರ ಖಾಸಗಿ ಬಳಕೆಗೆ, ಅವರ ಸ್ವಂತಕ್ಕೆ ಉಪಯೋಗಿಸುತ್ತಿದ್ದರು. ಮೇಲೆ ಮರದ ಮಂಟಪ ಇತ್ತು. ಈಗ ಅದು ನಶಿಸಿ ಹೋಗಿದೆ. ಬನ್ನಿ ನಾವು ಮೇಲೆ ಹೋಗಿ ನೋಡೋಣ. ದಿಬ್ಬದ ಮೇಲೆ ಹತ್ತಿ ನೋಡೋಣ. ನೋಡಿ, ದಿಬ್ಬದ ಮೇಲಿಂದ ಹೇಗೆ ಕಾಣಿಸುತ್ತಿದೆ ಸುತ್ತಲೂ. ಮಹಾರಾಜರು ಇಲ್ಲೇ ಮೇಲೆ ಕುಳಿತು ಕೆಳಗೆ ನಡೀತಿದ್ದ ಮೆರವಣಿಗೆ, ಯುದ್ಧ, ಪ್ರದರ್ಶನ, ನೃತ್ಯ, ಕುಸ್ತಿ, ಆನೆ, ಕುದುರೆ, ಪೆರೇಡ್ ಎಲ್ಲವನ್ನೂ ನೋಡುತ್ತಿದ್ದರು. ದಿಬ್ಬದ ಕೆಳಗೆ ಭೂಗತ ಕೋಣೆ ಅಂದ್ರೆ ಸುರಂಗ ಮಾರ್ಗ ಇದೆ ಅಂತಾರೆ. ಖಜಾನೆ ಇಡೋಕೆ ಬಳಸ್ತಿದ್ರು. ಈಗ ಬಂದ್ ಮಾಡಿದ್ದಾರೆ. ನನ್ನ ಪ್ರಕಾರ ಇದು ಆಗಿನ ಕಾಲದ ದೊಡ್ಡ ಸ್ಟೇಡಿಯಂ ಅನ್ನಬಹುದು. ಆಗಲೇ ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗ್ ಫೇಸ್ ಈ ದಸರಾ ಹಬ್ಬವನ್ನು ನೋಡಿ ಪ್ರಪಂಚದಲ್ಲೇ ದೊಡ್ಡ ಹಬ್ಬ ಅಂತ ಬರೆದಿದ್ದಾರೆ. ಹಾಗೂ ಇದು ಸೂರ್ಯಾಸ್ತಕ್ಕೆ ಬೆಸ್ಟ್ ಸ್ಪಾಟ್ ಆಗಿರುತ್ತದೆ. ಬಹಳ ಅದ್ಭುತವಾಗಿದೆ ನೋಡಿ. ಇಷ್ಟು ದೊಡ್ಡ ಬಂಡೆಗಳನ್ನು ಹೇಗೆ ತಂದಿಟ್ಟಿದ್ದಾರೋ ಅಥವಾ ಇಲ್ಲೇ ಇತ್ತೋ ಗೊತ್ತಿಲ್ಲ. ವಾವ್, ವಿಜಯನಗರ ಸಾಮ್ರಾಜ್ಯಕ್ಕೆ ಹ್ಯಾಟ್ಸಾಪ್. ಈಗ ನಾವು ಮುಂದೆ ಹೋಗುತ್ತಿರುವುದು ರಾಣಿಯ ಸ್ನಾನದ ಗೃಹಕ್ಕೆ. ಬನ್ನಿ ಹೋಗೋಣ. ಇಲ್ಲಿಂದ ನೋಡೋದಕ್ಕೆ ಏನ್ ಸಖತ್ತಾಗಿದೆ ನೋಡಿ. ರಾಣಿಯ ಸ್ನಾನಗೃಹ ಅಂತ ಯಾವ ಶಾಸನದಲ್ಲೂ ಇಲ್ಲ. ಬ್ರಿಟಿಷರು ಇಟ್ಟ ಹೆಸರು. ನಿಜವಾಗಿ ರಾಜಮನೆತನದ ಮಹಿಳೆಯರು, ಅರಮನೆಯ ಸ್ತ್ರೀಯರು ಬಳಸ್ತಿದ್ದ ಸ್ನಾನದ ಮನೆ ಇದು. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಹೊರಗಡೆ ನೋಡಿದ್ರೆ ಸರಳ ಚೌಕಾಕಾರದ ಕಟ್ಟಡ, ಆದರೆ ಒಳಗೆ ಬಹಳ ಅದ್ಭುತವಾಗಿದೆ. 15ಕ್ಕೆ 15 ಮೀಟರ್ ಚೌಕದ ಕಟ್ಟಡ, ಮಧ್ಯದಲ್ಲಿ 2 ಮೀಟರ್ ಆಳದ ದೊಡ್ಡ ಕೊಳ ಇದೆ. ಬನ್ನಿ ಒಳಗಡೆ ಹೋಗೋಣ. ಒಂದು 1.8 ಮೀಟರ್ ಸುತ್ತಲೂ ವರಾಂಡ ಕಟ್ಟಿದ್ದಾರೆ. ಕೊಳದ ಮಧ್ಯೆ ಚಿಕ್ಕ ವೇದಿಕೆ ಇದೆ ನೋಡಿ. ಇಲ್ಲಿ ಸುಗಂಧ ದ್ರವ್ಯ ಇಡ್ತಿದ್ರು ಅಂತಾರೆ. ಕೊಳ 4 ಕಡೆ ನೀರು ಬರೋಕೆ ಕಲ್ಲಿನ ಕಾಲುವೆ ಇದೆ. 4 ಮೂಲೆಗಳಲ್ಲಿ ಪ್ರಾಜೆಕ್ಟ್ ಬಾಲ್ಕನಿ ಇದೆ. ಇಲ್ಲಿಂದ ಸೇವಕಿಯರು ನೀರು, ಹೂವು, ಎಣ್ಣೆ ಹಾಕ್ತಿದ್ರು. ಮೊದಲು ಗುಮ್ಮಟ ಇತ್ತು. 25 ಕಂಬಗಳ ಮೇಲೆ ನಿಂತಿತ್ತು. ಕೆಲವು ಕಂಬಗಳು ಈಗಲೂ ಇವೆ, ಕೆತ್ತನೆ ಇಲ್ಲ, ಪೂರ್ತಿ ಪ್ಲೇನ್ ಆಗಿದೆ. ನೋಡಿ, ಇದೆ ಸ್ವಿಮ್ಮಿಂಗ್ ಪೂಲ್ ಅಂತಾನೆ ಹೇಳ್ಬೋದು ನೋಡೋದಕ್ಕೆ.
ಹೊರಗಡೆಯಿಂದ ದೊಡ್ಡ ಕಾಲುವೆ ಇದೆ. ಅಲ್ಲಿಂದ ಮಣ್ಣಿನ ಪೈಪ್ ಮೂಲಕ ಫಿಲ್ಟರ್ ಆಗಿ ಶುದ್ಧ ನೀರು ಒಳಗೆ ಬರುತ್ತಿತ್ತು. ಬಳಸಿದ ನೀರು ಹೊರಗೆ ಹೋಗಕ್ಕೆ ಬೇರೆ ಚಾನಲ್. ಎಂತ ಇಂಜಿನಿಯರಿಂಗ್ ಪ್ಲಾನ್ ಅಲ್ವಾ, ಸೂಪರ್. ಕೇವಲ ಸ್ನಾನಕ್ಕೆ ಅಲ್ಲ, ಮಹಿಳೆಯರು ವಿಶ್ರಾಂತಿ, ಸಂಗೀತ, ಆಟ ಆಡೋ ಜಾಗ ಕೂಡ ಇದೇ ಆಗಿತ್ತು. ಎಸಿನೂ ಇಲ್ಲ, ಗೀಸರೂ ಇಲ್ಲ. ಆದ್ರೆ 500 ವರ್ಷದ ಹಿಂದೆ ರಾಣಿಯರಿಗೆ ಇದ್ದ ಲಕ್ಸುರಿ ಬಾತ್ರೂಮ್ ನೋಡಿದ್ರೆ ಶಾಕ್ ಆಗ್ತೀರಾ. ನೀರು ಆಟೋಮೆಟಿಕ್ ಬರುತ್ತೆ, ಹೋಗುತ್ತೆ. ಇದು ರಾಣಿಯ ಸ್ನಾನಗೃಹ. ಸ್ನೇಹಿತರೆ, ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಭಾಗದಲ್ಲಿ ಕಲ್ಲಿನ ರಥವನ್ನು ತೋರಿಸುತ್ತೇವೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ವಿಡಿಯೋ ನೋಡಿದ